ಗಡಸು ನೀರಲ್ಲಿ ಸಾಬೂನು ಹೆಚ್ಚು ಉತ್ತಮ ಸ್ವಚ್ಛಕಾರಕ ವಸ್ತುವೋ ಅಥವಾ ಮಾರ್ಜಾಕ ಉತ್ತಮವಾಗಿ ಸ್ವಚ್ಛವನ್ನು ಮಾಡುತ್ತೋ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸರಳ ಪ್ರಯೋಗವನ್ನು ಮಾಡೋಣ. ಈಗ ಇದಕ್ಕೆ ಬೇಕಾಗಿರುವ ಪ್ರಯೋಗಾಲಯದ ಪರಿಕರಗಳು ಪ್ರಣಾಳ ಹಾಗೂ ಪ್ರಣಾಳದ ಸ್ಟ್ಯಾಂಡ್, ಮತ್ತು ಇಲ್ಲಿ ಸಾಬೂನಿನ ದ್ರಾವಣ ಹಾಗೆ ಮಾರ್ಜಾಕದ ದ್ರಾವಣನ ಸಿದ್ಧಪಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಬೋರ್ವೆಲಿನ ನೀರು. ಈಗ ಎರಡು ಪ್ರಣಾಳಕ್ಕೂ ಸಮ ಪ್ರಮಾಣದ ಈ ಗಡಸು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಕ್ರಮವಾಗಿ 2 ಹನಿ ಸಾಬೂನಿನ ದ್ರಾವಣ, ಈ ಬದಿಯಲ್ಲಿರುವ ಟೆಸ್ಟ್ ಟ್ಯೂಬ್ಗೆ ಎರಡು ಹನಿ ನಾನೀಗ ಮಾರ್ಜಾಕದ ದ್ರಾವಣವನ್ನು ಬೆರೆಸಿದ್ದೀನಿ. ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿರುವಂಥ ಪ್ರಣಾಳಕ್ಕೆ 2 ಸಾಬೂನಿನ ಹನಿ ಹಾಗೂ ಬಲಗೈಯಲ್ಲಿರುವ ಪ್ರಣಾಳದಲ್ಲಿ ನಾನು ಒಂದು 2 ಹನಿ ಮಾರ್ಜಾಕವನ್ನು ಸೇರಿಸಿದ್ದೀನಿ. ಈಗ ಎರಡನ್ನು ನಾವು ಕಲಕಿದಾಗ ಇಲ್ಲಿ ವೀಕ್ಷಣೆ ಮಾಡಿ ನಮಗೆ ಈ ಮಾರ್ಜಾಕ ಇರುವಂಥದ್ದು ಅಂದರೆ ಡಿಟರ್ಜೆಂಟ್ ಇರುವಂತಹ ಪ್ರಣಾಳದಲ್ಲಿ ಉತ್ತಮವಾಗಿ ನೊರೆ ಉತ್ಪತ್ತಿಯಾಗಿದೆ. ಹಾಗೆ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿರುವ ಪ್ರಣಾಳದಲ್ಲಿ ಸ್ವಲ್ಪನೇ ನೊರೆ ಉಂಟು ಮಾಡಿದೆ ಹಾಗೂ ಬಿಳಿ ಬಣ್ಣದ ಮೊಸರಿನ ಥರ ಸ್ವಲ್ಪ ಒತ್ತರವನ್ನು ಸಹ ಉಂಟು ಮಾಡಿದೆ. ಇದರಿಂದ ಏನು ಸಾಬೀತಾಗತ್ತೆ ಅಂದರೆ ಗಡಸು ನೀರು ಇದ್ದಾಗ ಮಾರ್ಜಾಕವು ಅತಿ ಹೆಚ್ಚು ಉತ್ತಮ ಸ್ವಚ್ಛಕಾರಕ ವಸ್ತುವಾಗಿ ಕೆಲಸ ಮಾಡುತ್ತೆ. ಸಾಬೂನಿಗೆ ಹೋಲಿಸಿದಾಗ ಗಡಸು ನೀರಿನಲ್ಲಿ ಮಾರ್ಜಾಕವು ಅತ್ಯುತ್ತಮ ಸ್ವಚ್ಛಕಾರಕ ವಸ್ತುವಾಗಿದೆ.